ಬಾಗಲಕೋಟೆಯ ಲೋಕಸಭೆಯ ಟಿಕೆಟ್ ಮಿಸ್ ಆಗ್ತಾ ಇದೆ ಅನ್ನುವಂತ ಸುದ್ದಿ ಬರ್ತಾ ಇದ್ದಂತೆ ವೀಣಾ ಕಾಶಪ್ಪನವರ ಬೆಂಬಲಿಗರು ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ವೀಣಾ ಕಾಶಪ್ಪನವರು ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ಕಡೆ ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ಬೆಂಬಲಿಗರ ಪ್ರತಿಭಟನೆಯಾಗಿದೆ. ಬಾಗಲಕೋಟೆ ಕಾಂಗ್ರೆಸ್ ಕಚೇರಿ ಮುತ್ತಿಗೆಗೆ ಯತ್ನ ಆಗಿದೆ. ವೀಣಾ ಕಾಶಪ್ಪನವರ ಬೆಂಬಲಿಗರಿಂದ ಕಾಂಗ್ರೆಸ್ ಕಚೇರಿ ಮುತ್ತಿಗೆಗೆ ಯತ್ನ ಆಗಿದೆ. ದೊಡ್ಡ ಮಟ್ಟದ ಆಕ್ರೋಶ ವೀಣಾ ಕಾಶಪ್ಪನವರವರ ಬೆಂಬಲಿಗರಿಂದ. ಮತ್ತೊಂದು ಕಡೆ ವೀಣಾ ಕಾಶಪ್ಪನವರ್ ಈ ಸುದ್ದಿ ತಿಳಿತಾ ಇದ್ದಂತೆ ಕಣ್ಣೀರು ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡಿನೂ ಕೂಡ ಇವತ್ತು ನೀವೇ ಹೇಳ್ತಾ ಇದ್ದೀರಾ ಶಾಸಕರು ಬೇಡ ಅಂತಿದ್ದಾರೆ ಅಂತ. ಅವ್ರನ್ನ ನೀವು ಕೇಳಬೇಕು, ಏನು ಮಾನದಂಡದ ಮೇಲೆ ಬೇಡ ಅಂತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ. ಯಾಕಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನನಗೆ ಮಾತನ್ನ ನೀಡಿದ್ರು ಅವರು, ನಿಮ್ಮ ಪರವಾಗಿ ನಿಂದಿರ್ತೀವಿ, ನಾವು ನಿಮ್ಮ ಹೆಸರನ್ನ ಹೇಳ್ತೀವಿ, ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ ಅಂತೇಳಿ ಚುನಾವಣೆಯನ್ನು ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ತರ ಮಾಡೋದು ಎಲ್ಲೋ ಒಂದ್ ಹತ್ರ ಇದು ಅನ್ಸುತ್ತೆ. ಸಾಯಂಕಾಲದವರೆಗೂ ನಾವು ಕಾಯೋಣ, ಒಂದು ಹೋಪ್ಸ್ ಇದೆ, ಎಲ್ಲೋ ನಮ್ಮ ನಾಯಕರು ಕೈ ಬಿಡಲ್ಲ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ನಾನು ಏಕೈಕ ಮಹಿಳೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ ಅಂತ ಅಲೆಯಲ್ಲೂ ಕೂಡ ಯಾರು ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಳೆ ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂತಂತೋಳು. ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ ಅಂತ ಸಂದರ್ಭದಲ್ಲಿ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡದಂತೋಳು. ಇವತ್ತು ಪಕ್ಷ ಅಧಿಕಾರದಲ್ಲಿದೆ, 5 ಜನ ಶಾಸಕರಿದ್ದಾರೆ. ನನಗೆ ಅವಕಾಶ ಕೊಡಿ ಅಂದ್ರೆ ಸೋಲ್ಬೇಕಾದ್ರೆ ವೀಣಾ ಕಾಶಪ್ಪನವ್ರು ಬೇಕಾಗಿತ್ತು, ಗೆಲ್ಬೇಕಾದ್ರೆ ಬೇಡ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಎಲ್ಲೋ ಒಂದು ಹತ್ರ ತುಳಿಯುವಂತ ಹುನ್ನಾರ ನಡೀತಾ ಇದೆನೋ ಏನೋ ನಂಗೆ ಗೊತ್ತಿಲ್ಲ. ಸಾಯಂಕಾಲ ಪಟ್ಟಿ ಪ್ರಕಟ ಆದಾಗ ಗೊತ್ತಾಗುತ್ತೆ. 8 ಮತಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡಿನೂ ಕೂಡ ಇವತ್ತು ನೀವೇ ಹೇಳ್ತಾ ಇದ್ದೀರಾ ಶಾಸಕರು ಬೇಡ ಅಂತಿದ್ದಾರೆ ಅಂತ. ಅವ್ರನ್ನ ನೀವು ಕೇಳಬೇಕು, ಏನು ಮಾನದಂಡದ ಮೇಲೆ ಬೇಡ ಅಂತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ. ಯಾಕಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನನಗೆ ಮಾತನ್ನ ನೀಡಿದ್ರು ಅವರು, ನಿಮ್ಮ ಪರವಾಗಿ ನಿಂದಿರ್ತೀವಿ, ನಾವು ನಿಮ್ಮ ಹೆಸರನ್ನ ಹೇಳ್ತೀವಿ, ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ ಅಂತೇಳಿ ಚುನಾವಣೆಯನ್ನು ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ತರ ಮಾಡೋದು ಎಲ್ಲೋ ಒಂದ್ ಹತ್ರ ಇದು ಅನ್ಸುತ್ತೆ. ಸಾಯಂಕಾಲದವರೆಗೂ ನಾವು ಕಾಯೋಣ, ಒಂದು ಹೋಪ್ಸ್ ಇದೆ, ಎಲ್ಲೋ ನಮ್ಮ ನಾಯಕರು ಕೈ ಬಿಡಲ್ಲ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ನಾನು ಏಕೈಕ ಮಹಿಳೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ ಅಂತ ಅಲೆಯಲ್ಲೂ ಕೂಡ ಯಾರು ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಳೆ ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂತಂತೋಳು. ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ ಅಂತ ಸಂದರ್ಭದಲ್ಲಿ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡದಂತೋಳು. ಇವತ್ತು ಪಕ್ಷ ಅಧಿಕಾರದಲ್ಲಿದೆ, 5 ಜನ ಶಾಸಕರಿದ್ದಾರೆ. ಬಾಗಲಕೋಟೆ ಲೋಕಸಭಾ ಚುನಾವಣೆ ಕಾವೇರಿದಂತೆ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ದಿವಸ ಟಿಕೆಟ್ಗಾಗಿ ಪೈಪೋಟಿ ನಡೆದ ಹಿನ್ನೆಲೆಯಲ್ಲಿ ಏನು ಬಿಜಾಪುರದ ಒಂದು ಶಿವಾನಂದ ಪಾಟೀಲ್ ಅವರ ಸುಪುತ್ರಿ ಅವರು ಕೂಡ ಇಲ್ಲಿ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂಥದ್ದು ಕೂಡ ಸುದ್ದಿ ತಿಳಿದಂತೆ ಏನು ವೀಣಾ ಕಾಶಪ್ಪನವರ ಬೆಂಬಲಿಗರು ಇವತ್ತಿನ ದಿವಸ ಏನು ಬಾಗಲಕೋಟೆಯ ಒಂದು ಕಾಂಗ್ರೆಸ್ ಕಚೇರಿಯ ಆವರಣದಲ್ಲಿ ಬಂದು ಒಂದು ಪ್ರತಿಭಟನೆಗೆ ಮುಂದಾಗಿ ಏನು ಸಂಯುಕ್ತ ಪಾಟೀಲ್ಗೆ ಗೋ ಬ್ಯಾಕ್ ಅನ್ನುವಂಥ ಒಂದು ಆಕ್ರೋಶವನ್ನು ಎಲ್ಲ ಜನರು ಕೂಡ ಈಗ ಕಾಂಗ್ರೆಸ್ ಆಫೀಸಿನ ಮುಂದೆ ನಿಂತು ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ನೂರಾರು ಜನರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ
ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದೆ ಯಾವ ರೀತಿಯಾದಂತಹ ಸ್ವರೂಪ ಪಡೆಯುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಾಂದೇವ್ ಜೊತೆ ಸಿದ್ದು ಚಿತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇದು ಟಿಕೆಟ್ ಆಕಾಂಕ್ಷಿಯಾಗಿರುವ ವೀಣಾ ಕಾಶಪ್ಪನವರವರ ಭಾವುಕ ನುಡಿಗಳು. ಮತ್ತೊಂದು ಕಡೆ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ. ಒಂದು ಕಡೆ ಭಾವುಕ ನುಡಿ, ಮತ್ತೊಂದು ಕಡೆ ಆಕ್ರೋಶ. ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಲಿಸ್ಟ್ ಔಟ್ ಆಗಿಲ್ಲ. ಲಿಸ್ಟ್ ಔಟ್ ಆಗದೇ ಇದ್ರೂ ಕೂಡ ಮೋಸ್ಟ್ಲಿ ಉನ್ನತ ಮೂಲಗಳಿಂದ ಅವ್ರಿಗೆ ಮಾಹಿತಿ ಸಿಕ್ಕಂಗೆ ಕಾಣಿಸ್ತಾ ಇದೆ ವೀಣಾ ಕಾಶಪ್ಪನವರವ್ರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅಂತ. ಬದಲಾಗಿ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿ ಆಗುವ ಸಾಧ್ಯತೆಗಳು ಇರೋದ್ರಿಂದ ಈಗ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಬಟ್ ಗದ್ದಿಗೌಡರವರ ವಿರುದ್ಧವಾಗಿ ಅವರು ಸೋಲು ಕಂಡಿದ್ರು. ಮತ್ತೊಂದು ಸಾರಿ ಚಾನ್ಸ್ ಸಿಗಬಹುದು, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಜನರು ನನ್ನ ಪರವಾಗಿ ನಿಂತಿದ್ದಾರೆ, ಹಾಗಾಗಿ ಟಿಕೆಟ್ ಸಿಗಿದ್ರೆ ಗೆದ್ದೇ ಗೆಲ್ತೀನಿ ಅನ್ನುವಂತಹ ವಿಶ್ವಾಸದಲ್ಲಿ ವೀಣಾ ಕಾಶಪ್ಪನವರು ಇದ್ರು. ಬಟ್ ಯಾಕೋ ಅವ್ರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಂಗೆ ಅವರು ಭಾವುಕರಾಗಿರುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಿದ್ವಿ. ಮತ್ತೊಂದು ಕಡೆ ಅವರ ಬೆಂಬಲಿಗರು, ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಷ್ಟೆಲ್ಲ ಪ್ರಚಾರಕ್ಕೆ ಬಳಸ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಓಡಾಡಿದ್ದೀನಿ, ಗ್ರಾಮಗಳಿಗೆ ಓಡಾಡಿದ್ದೀನಿ, ಹಳ್ಳಿ ಜನರನ್ನ ಸಂಪರ್ಕ ಮಾಡಿದ್ದೀನಿ. ಇನ್ನೊಂದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನ ನಾವು ಗಮನಿಸಿದ್ರೆ ವೀಣಾ ಕಾಶಪ್ಪನವರು ಪ್ರತಿ ಹಳ್ಳಿಗೂ ಕೂಡ ತೆರಳಿ ಜನರ ಸಂಪರ್ಕದಲ್ಲಿರುವಂತಹ ಕಾಂಗ್ರೆಸ್ ನಾಯಕಿಯವರು ಆ ಭಾಗದಲ್ಲಿ